ಪೊಲೀಸರು ಕೂಟ ಗೆಲ್ತಾನೆ ಇದ್ದಂಗ್ರಿ ಇವು ಕೂಟಾಗಂದೆ ಜವಾರಿ ಆಕಳ ಅದ ನೋಡ್ರಿ ಇಲ್ಲೆಲ್ಲ ಫುಲ್ ಪೂರ್ವಾಚಾರಿ ಕಾಳಾಚಾರಿ ಬಡಿಗೆರ ಅಂದ್ರಿ ಅಳಲ್ಗೇರಿ ಹಳ್ಳಿ ಕಾರ್ ಬರ್ತೈತ್ರಿ ನಾಲ್ಕಲ್ಲಿನ ಮಣಕ್ರಿ ಇದು ನಾಲ್ಕಲ್ಲು ಹೆಣಗರ ಇದೆ. ಇದು ಎರಡನೇ ಸುಲಿನ ಸರ ಇದು ಹೆಣ್ಗಾರ ರೀ ಇದು ಹೆಣಗರ ಎರಡೂವರೆ ಫ್ಯಾಕ್ಟ್ರಿ ಇದ್ದಂಗೆ ಮುಂದಿಟ್ರ ಹಿಂದ್ ಬರ್ತೈತಿ. ನಾವು ವೃತ್ತಿಯಲ್ಲಿ ಪ್ರೊಫೆಸರ್ ರೀ. ವೃತ್ತಿಯಲ್ಲಿ ಪ್ರೊಫೆಸರ್ ರೀ ನೀವು ಹಾವೇರಿ ಹೊಸಮಠ ಕಾಲೇಜ್ನಾಗ ಪ್ರೊಫೆಸರ್ ರೀ ನೀವು. ಇದು ಸ್ವಲ್ಪ ಕಂತ್ರಿ ಜವಾರಿ ಬರ್ತೈತ್ರಿ ನಾಲ್ಕಲ್ರಿ ಸಮಾಧಾನ ಅದಾವ್ರಿ ಹಳ್ಳ್ಯಾ ಸಮಾಧಾನ ಇದ್ರ ಅಷ್ಟ ತರದ್ರಿ. ಇದು ಹಬ್ಬದ ಐತಿ ನೋಡ್ರಿ ಹೇಳ್ಕೊಟ್ರ ಯಾ ಗಬ್ರಿ ಇದು 35 ಬಂದ್ರೆ ಕೊಡ್ತಾನೆ ಗ್ಯಾರಂಟಿ ಕೊಡ್ತದ್ರಿ. ಅದಕ್ಕೆ ತಕ್ಕಂಗೆ ವ್ಯಾಪಾರ ಆಗಿರ್ತೈತ್ರಿ. ಈ ದಾವಣಗೆರೆ ಕಡೆ ಸುಮಾರು ಆಕಳ ಕೊಟ್ಟಾನ್ರಿ ಹೆಚ್ಚು ಕಡಿಮೆ ಕೊಡ್ತಾವ್ರಿ ಹೇಳ್ಕೊಂಡಂಗೆ ಎಣ್ಣಿ ಮರೋಣ. ನಾನು ಯಾವಾಗ್ಲೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತಕ್ಕಂಗೆ ಹುಡುಕಿರ್ತೇನ್ರಿ ಆಕಳನ. ನೆನಿ ಪನ್ನಿ ಬಂದ್ರೆ ಹೊಳ್ಳಿ ಹಿಡ್ಕಂತಾನೆ ಅಂತ ಹೇಳಿ ಇದುವರೆಗೆ ಯಾವ ಕಂಪ್ಲೇಂಟ್ ಬಂದಿಲ್ಲ. ಮುಂಗಾಲ ಚೆಕ್ ತೆಗಿರಿ ಅಂದೆ ಚೆಕ್ ತೆಗೆದ್ರೆ ಆ ಪ್ರಕಾರ ಏನಾಗಿಲ್ರಿ ಸರ್ ಅಂತ ಅವ್ರ ಫೋನ್ ಮಾಡಿದ್ರು. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇಲ್ಲಿ ನೋಡ್ರಿ ಜವಾರಿ ಆಕಳ ಅದು ನೋಡ್ರಿ ಇಲ್ಲೆಲ್ಲ ಫುಲ್ ಜವಾರಿ ಆಕಳದವು 4 ಜವಾರಿ ಆಕಳದವು. ಇದ್ರ ಬಗ್ಗೆ ಮಾಹಿತಿ ಕೇಳೋಣ. ನಾನು ಇವತ್ತು ಅಳಲ್ಗೆರಿ ಗ್ರಾಮಕ್ಕೆ ಬಂದನ್ ನೋಡ್ರಿ. ನಮಸ್ಕಾರ ರೀ ಪೂರ್ವಚರಣರ. ನಮಸ್ಕಾರ ಸರ್. ಓಕೆ ರೀ. ನಿಮ್ಮ ಪೂರ್ಣ ಹೆಸರು ರೀ? ಪೂರ್ವಾಚಾರಿ ಕಾಳಾಚಾರಿ ಬಡಿಗೆರ ಅಂದ್ರಿ. ಓಕೆ ರೀ. ಪ್ರಾಪರ್ ಅಳಲ್ಗೇರಿ ಅಳಲ್ಗೆರಿ. ಇದು ಹಾವೇರಿ ತಾಲೂಕ್ ಬರ್ತೈತ್ರಿ? ಬ್ಯಾಡಗಿ ತಾಲೂಕ್ ರೀ ಹಾವೇರಿ ಜಿಲ್ಲಾ. ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲಾ. ಅಂದ್ರೆ ಇಲ್ಲಿ ಹೈವೇಕ್ ಹತ್ರಕತ್ತಲ್ರಿ? ಹತ್ರ ಆಕತ್ರಿ. ಛತ್ರ ಹತ್ರಕ. ಛತ್ರದಿಂದ 3 ಕಿಲೋಮೀಟರ್ ಮೊಟಮೀಟರ್ 4 ಕಿಲೋಮೀಟರ್. ಛತ್ರದಿಂದ 3 ಕಿಲೋಮೀಟರ್ ಮೋಟೆಬೆನ್ನೂರಿಂದ 4 ಕಿಲೋಮೀಟರ್ ಆಕತ್ರಿ. ಓಕೆ ಸರಿ ರೀ. ಇವತ್ತು ಎಷ್ಟು ಅದ ರೀ ಟೋಟಲ್ ಆಕಳ? 4 ಅದಾವ್ರಿ ಜವಾರಿ. 4 ಅದಾವ. 4 ಜವಾರಿ ರೀ. 4 ಜವಾರಿ ಬೇರೆ ಯಾವ ತರಲ್ರಿ ಬಾಳ. ಹ್ಞೂ ರೀ. ಹೆಚ್ಚಾನ ಹೆಚ್ಚು ನೀವು ಜವಾರಿ ಆಕಳ ಮಾಡೋದ್ರಿ? ಲೋಕಲ್ ಬ್ರೀಡ್ ರೀ ಹಳ್ಳ್ಯಾಗ ಹೋಗಿ ಹುಡುಕಿ. ಹ್ಞೂ ರೀ. ಸರಿ ರೀ. ಆಮೇಲೆ ಇದ್ರೊಳಗ ಗಬ್ ಇದ್ದಿದ್ದು ಎಷ್ಟು ಅದಾವ ರೀ? ಗಬ್ 2 ಅದಾವ್ರಿ 2 ಹಾಲಿನ ಅದಾವ್ರಿ. 2 ಗಬ್ ಇದ್ದಿದ್ದು ಅದಾವು 2 ಹಾಲಿನ ಅದಾವ್ರಿ. ಅಂದ್ರೆ ಕರ ಹಾಕ್ಯಾವ್ರಿ ಕರ ಅದಾವು. ಓಕೆ ರೀ. ಇದು ಹಳ್ಳಿ ಕಾರ್ ಬರ್ತೈತ್ರಿ 4 ಹಲ್ಲಿನ ಮಣ. ಮೊದಲನೇ ಆಕಳ ಹಳ್ಳಿ ಕಾರ್ ರೀ? 4 ಹಲ್ಲಿನ ಮಣಕ್ರಿ ಇದು. 4 ಹಲ್ಲು. ಓಕೆ ಸ್ನೇಹಿತರೆ ನೋಡ್ರಿ 4 ಹಲ್ಲಿನ ಮಣಕ ಅಂತ ಹೇಳ್ತಾರ. ಅದ್ರ ಕರ ಅದಾರಿ ಹೆಣ್ಗರ. ಕರ ಹಾಕೈತಲ್ರಿ? ಹಾ ಇದು ಹೆಣ್ಗರ ಇದ್ರದಾರಿ. ಓಕೆ ಸ್ನೇಹಿತರೆ ನೋಡ್ರಿ ಹೆಣ್ಗರ ಇದೆ. ಹೆಣ್ಗಾರ ಅಂತಂದು ಹೇಳ್ತಾರೆ. ಎಷ್ಟು ದಿನ ಆತ್ರಿ ಕರ ಹಾಕಿ? 22 ದಿನ ಅಂತ ಹೇಳ್ಯಾರಿ ರೈತರು. 22 ದಿನ ಕರ ಹಾಕಿ 22 ದಿನ ಅಂತಂದು ಹೇಳ್ತಾರೆ ನೋಡ್ರಿ ಸ್ನೇಹಿತರೆ. ಆಮೇಲೆ ಇದು ಎಷ್ಟನೇ ಸೂಲಿಂದ್ರಿ ಇದು? ಈ ಒಂದೇ ಸೂಲ್ ರೀ. ಈಗ ಇದು ಒಂದೇ ಸೂಲ್ ಏನ್ರಿ? ಒಂದೇ ಸೂಲ್ ಚೊಚ್ಚಲ್ಗರ ಇದು. ಹೌನ್ರಿ. ನೋಡ್ರಿ ಸ್ನೇಹಿತರೆ ಹೆಣ್ಗಾರ ಐತಿ. ಹಳ್ಳಿ ಅಂದ್ರಿ ಹೆಣ್ಗಾರ. ಆಮೇಲೆ ಆಕಳನ್ನು ಚೆನ್ನಾಗೈತಿ ನೋಡ್ರಿ ಸ್ನೇಹಿತರೆ. ಜಾತಿ ಒಳಗೆಲ್ಲ ಭಾರಿ ಮಸ್ತ್ ಐತಿ ಹಳ್ಳಿ ಕಾರ್. ಆಮೇಲೆ ಈಗ 22 ದಿನ ಆಗೈತಿ. ಆಮೇಲೆ ಹೊತ್ತಿಗೆ ಎಷ್ಟು ಬರ್ಬೋದ್ರಿ? ಅವ್ರು 2.5 ಲೀಟರ್ ಹಿಂಡ್ ಕಿನ್ನಾರಂತ್ರಿ. ಹ್ಞೂ ಕರಿ ಬಿಟ್ಟ ಉದಿದ್ವು ಅಂದ್ರ ಹ್ಞೂ ಹೆಚ್ಚು ಕಡಿಮೆ 2.5-3 ಲೀಟರ್ ಬರ್ತದೆ. ಅಷ್ಟೇ ಹೆಚ್ಚು ಕಮ್ಮಿ ಬರ್ತೈತ್ರಿ. ಜವಾರಿ ಬಾಟ ರೀ ಇವು ಸರ. ಜವಾರಿ ಅಷ್ಟ ಅಲ್ರಿ? ಓಕೆ ರೀ. ಸರಿ ರೀ. ಅಲ್ಲಪ್ಪ ಹಿಡ್ಕ ಬರ್ರ ನೋಡ್ರಿ ಸ್ನೇಹಿತರೆ ಹೆಂಗ ನೋಡ್ರಿ ಇದು ಆಕಳ ಹಿಂಗ. ಆಮೇಲೆ 2.5 ಲೀಟರ್ ಅಂತಂದು ಹೇಳ್ತಾರ. ಹೊತ್ತಿಗೆ ಹೆಚ್ಚು ಕಮ್ಮಿ ಬರ್ತಾವು ಜವಾರಿ ಆಕಳ ನೋಡ್ರಿ. ಇವು ಸ್ವಲ್ಪ ಅರೇದರಿಗೆ ಇದು ಮಾಡ್ತಾವ್ರಿ ಜವಾರಿ ಆಕಳ ಅಂದ್ರ ಪೊಲೀಸರು ಕೂಟ ಗೆಳ್ತಾನ ಅಂತಂಗ್ರಿ. ಹ್ಞೂ ರೀ. ಏನಂದ್ರಿ? ಪೊಲೀಸರು ಕೂಟ ಗೆಳ್ತಾನ ಇದ್ದಂಗ್ರಿ ಇವು ಕೂಟಾಗಂದೆ. ಯಾವ್ರಿ ಜವಾರಿ ಆಕಳ? ಜವಾರಿ ಆಕಳ ಅರೇದರಿಗೆ ತಲಿ ಹಾಕದ ಒಜಾದು ಮಾಡ್ತಾವ. ಚಾಳೆ ಆದ್ ನಂಬಿಗಸ್ ಪ್ರಾಣಿ. ಹ್ಞೂ ರೀ. ಚಾಳೆ ಆದ್ರೆ ಇವು ಅಂತ ಇದನ್ನ ಯಾವಲ್ಲ. ಹ್ಞೂ ರೀ. ಸರಿ ರೀ. ಇದಕ್ಕೆ ವ್ಯಾಪಾರ ಏನು ಹೇಳ್ತೀರಿ ಅಣ್ಣ? ಇದಕ್ಕೆ 56,000 ಹೇಳ್ತಾನ್ರಿ. 56,000. ಎಲ್ಲಿಗೆ ಬಂದ್ರೆ ಕೊಡೋದ್ರಿ ಇದನ್ನ? ಇದು 50 ಎಡಬಲ ಬಂದ್ರೆ ಕೊಡ್ತಾನೆ. 50 ಎಡಬಲ ಬಂದ್ರೆ ಕೊಡ್ತೀರಿ ನೋಡ್ರಿ. ನಾ ಹೇಳ್ಕೊಂಡಂಗೆ ಎಣ್ಣಿ ಮಾರವ್ರಿ. ಹ್ಞೂ ರೀ. ಆಮೇಲೆ ಸಮಾಧಾನ ಐತ್ರಿ? ಐತ್ರಿ ಸಮಾಧಾನ. ಅದನ್ನ ಕೆಚ್ಚಲು ಗಿಚ್ಚಲೆಲ್ಲ ಇಲ್ರಿ ಈ ತಂದವಲ್ರಿ ಕರಿ ನಾಶಕ್ ಇದು ಮಾಡ್ತಾವ. ಹ್ಞೂ ರೀ. ಓಕೆ ಖಾತ್ರಿ ಕೊಡ್ತೇನ್ರಿ ನಾ. ಹ್ಞೂ ರೀ. ಲಾಸ್ಟ್ ಎಲ್ಲಿಗಂದ್ರಿ? 50 ಎಡಬಲ ಬಂದ್ರೆ 50 ಎಡಬಲ ಬಂದ್ರೆ ಕೊಡ್ತೀರಿ. ಸರಿ ರೀ. ಬರ್ರಿ ಅಣ್ಣ ಇನ್ನೊಂದು ಆಕಳ ಯಾವ್ದಿತ್ತು ಬರ್ರಿ. ಕಟ್ಟು. ಇನ್ನೊಂದು ಇದು 2ನೇ ಸೂಲಿನ ಸರ. ಇದು 2ನೇ ಸೂಲಿಂದೇನ್ರಿ? 2ನೇ ಸೂಲು. ಇದು ಕರ ಹಾಕಿ ಎಷ್ಟು ದಿನ? ಕರ ಹಾಕಿ 1 ತಿಂಗಳ ಎಡಬಲ ರೀ. ಹೌದ್ರಾ? ಇದು ಹೆಣ್ಗರನ ಹೊರಿಕರ? ಇದು ಹೆಣ್ಗರ ರೀ. ಇದು ಹೆಣ್ಗರ. ಓಕೆ ನೋಡ್ರಿ ಸ್ನೇಹಿತರೆ ಇದು ಕೂಡ ಹೆಣ್ಗರ ಇದೆ. ಇದು 3 ಪ್ಲಾಸ್ಟಿಕ್ಕಿನ ತಂಬಿಗೆ ಬರ್ತದೆ ನೋಡ್ರಿ. ಏನಂದ್ರಿ? 3 ಚೆರಿಗೆ. 3 ಚೆರಿಗೆ ತಂಬಿಗೆ ಲೆಕ್ಕ. ಓಕೆ ರೀ. ಎಷ್ಟು ದಿನ ಆಗೈತಿ ಅಂದ್ರೆ ಕರ ಹಾಕಿ? ಒಂದು 25-26 ದಿನ ಆಗಿರ್ಬೇಕು. 25-26 ದಿನ. ಓಕೆ. ಇದು ಸಮಾಧಾನ ಐತಲ್ರಿ? ಸಮಾಧಾನ. ಓಕೆ ನೋಡ್ರಿ ಸ್ನೇಹಿತರೆ ಇದರದ್ದು ಕೆಚ್ಚಲು. ಇದು ಒಂದು ಬೆಳಿಗ್ಗೆ ಹಿಂಡೇವ್ರಿ. ಬೆಳಿಗ್ಗೆ ಹಿಂಡಿರಿ. ಇದು ಒಂದು 2.5 ಲೀಟರ್. 2.5 ಲೀಟರ್ ಎಲ್ಲ ಆ ಫುಡ್ ಇಟ್ಟಂಗ್ರಿ ಫ್ಯಾಕ್ಟ್ರಿ ಇದ್ದಂಗೆ ಮುಂದಿಟ್ರ ಹಿಂದ್ ಬರ್ತೈತಿ. ಹ್ಞೂ ರೀ. ಮುಂದಿಟ್ರ ಹಿಂದ್ ಬರ್ತೈತಿ. ಹೌದೌದು ಫ್ಯಾಕ್ಟ್ರಿ ಇದ್ದಂಗ್ರಿ ಎಲ್ಲ. ಹ್ಞೂ ರೀ. ನೋಡ್ರಿ ಸ್ನೇಹಿತರೆ ಆಮೇಲೆ ಏನ್ ಹೇಳ್ತೀರಿ ಅಣ್ಣ ಇದಕ್ಕೆ ವ್ಯಾಪಾರ? ಇದಕ್ಕೆ 48,000 ಹೇಳ್ತಾನೆ. 48,000. ಆಮೇಲೆ ಹಲ್ಲು ಎಷ್ಟು ಮಾಡೈತ್ರಿ ಇದು? ಇದು ಕಡೆ ಅಲ್ರಿ. ಕಡೆ ಹಲ್ಲು. ಕಡೆ ಹಲ್ಲು ಅಂತ ನೋಡ್ರಿ ಸ್ನೇಹಿತರೆ. ಇದು ಸೂಲ್ ರೀ? ಇದು 2ನೇ ಸೂಲ್ ರೀ. 2ನೇ ಸೂಲು. ಓಕೆ. ಲಾಸ್ಟ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ? 40 ಮ್ಯಾಗ ಬಂದ್ರೆ 40 ಮ್ಯಾಗ್ ಬಂದ್ರೆ ಕೊಡ್ತೀರಿ ನೋಡ್ರಿ. 40 ಮ್ಯಾಗ್ ಬಂದ್ರೆ ಕೊಡ್ತಾನೆ ಅಂತಾರ ಪೂರ್ವಚರಣರು. ಹಿಂಗೈತೆ ನೋಡ್ರಿ ಆಕಳ ಇದೆ. ನಾವು ವೃತ್ತಿಯಲ್ಲಿ ಪ್ರೊಫೆಸರ್ ರೀ. ವೃತ್ತಿಯಲ್ಲಿ ಪ್ರೊಫೆಸರ್ ರೀ ನೀವು? ಪ್ರವೃತ್ತಿಯಲ್ಲಿ ಇದನ್ನ ಯಾವಾಗಾರ ಮಾಡ್ತಿದ್ವಿ. ಹ್ಞೂ ರೀ. ಸ್ವಲ್ಪ ಸ್ಯಾಲ್ರಿ ಸಂಬಂಧ ನಮ್ಗೆ ಅವ್ರಿಗೆ ಇದಾಗಿ ಹ್ಞೂ ರೀ. ಇದನ್ನ ಪ್ರವೃತ್ತಿ ಮಾಡ್ಕೊಂಡವಿ. ಹ್ಞೂ ರೀ. ಇದನ್ನ ವೃತ್ತಿ ಮಾಡ್ಕೊಂಡವಿ. ಅಲ್ಲೇ ಪ್ಯಾಕೇಜ್ ಹೋಗ್ರಿ ಕಾಲೇಜ್. ಹ್ಞೂ ರೀ. ಎಲ್ರಿ ನೀವು? ಹೊಸಮಠ ಕಾಲೇಜ್ ರೀ.
ಹೊಸಮಠ್ ಕಾಲೇಜ್ ಎಲ್ರಿ ಅದು? ಹಾವೇರಿ 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 ಹೊಸಮಠ್ ಕಾಲೇಜ್ನಾಗ ಪ್ರೊಫೆಸರ್ ನೀವು. ಪ್ರೊಫೆಸರ್. ಸರಿ ನೋಡ್ರಿ ಸ್ನೇಹಿತರೆ, ಇವರು ಪ್ರೊಫೆಸರ್. ಇವರು ಕೂಡ ನೋಡ್ರಿ ಸೈಡ್ ಬಿಸ್ನೆಸ್ ತರ ಇವರು ಜವಾರಿ ಆಕಳ ವ್ಯಾಪಾರ ಮಾಡ್ತಾರ ನೋಡ್ರಿ. ಅಲ್ಲೇ ಪ್ಯಾಕೇಜ್ ಹೋಗೋರೆ. ಹ್ಞೂನ್ರಿ, ಸಿಲೆಬಸ್ ಮುಗಿಸ್ ಬರ್ರಿ ಅಣ್ಣ ಬರ್ರಿ. ನೋಡ್ರಿ ಸ್ನೇಹಿತರೆ, ಇಲ್ಲೊಂದ್ ಐತ್ ನೋಡ್ರಿ ಜವಾರಿ. ಇದು ಸ್ವಲ್ಪ ಕಂತ್ರಿ ಜವಾರಿ ಬರ್ತೈತ್ರಿ. ಕಂತ್ರಿ ಜವಾರಿ 10% ಬರ್ತೈತಿ. ಹ್ಞೂನ್ರಿ, 10%. 10% ಕಂತ್ರಿ ಬರ್ತೈತಿ. 10% ಕಂತ್ರಿ, ಇನ್ನು ಉಳಿದಿದ್ದು 90% ಜವಾರಿನ ಐತ್ರಿ. ಓಕೆ ನೋಡ್ರಿ ಸ್ನೇಹಿತರೆ, ಹಿಂಗೈತಿದ ಆಕಳ. ಹಿಡ್ಕೋಬೇಕಲ್ಲಪ್ಪ. ಆಮೇಲೆ ಇದು ಎಷ್ಟು ಹಲ್ರಿ? ಇದು 4 ಹಲ್ರಿ. 4 ಹಲ್ಲು. ಓಕೆ 4 ಹಲ್ಲು ಅಂತ ಸ್ನೇಹಿತರೆ. 4 ಹಲ್ರಿ. 4 ಹಲ್ಲು ನೋಡ್ರಿ ಸ್ನೇಹಿತರೆ, ಹೆಂಗೈತಿ? ಚಲೋ ಐತಿ, ಉದ್ದ ಬೀಸ ಚೆನ್ನಾಗೈತಿ ಆಕಳ. ಇನ್ನೂ ಎತ್ತರ ಆಕೈತ್ರಿ. ಹ್ಞೂನ್ರಿ, 4 ಹಲ್ಲು ಅಲ್ರಿ? ಇನ್ನೂ ಬೆಳಿತೈತಲ್ರಿ? ಇದು ಒಂದೇ ಚೊಚ್ಚಲ್ಗರ ಮಣಕ. ಹಾ ರೀ. ಇದೇನ್ ಗಬ್ಬ ಐತ್ರಿ? ಗಬ್ಬ ಐತ್ರಿ. ಗಬ್ಬ ಐತಿ. ಎಷ್ಟ್ ಟೈಮ್ ಆಕತ್ರಿ ಇದನ್ನು ಕರ ಹಾಕಕ್? ನಂದು 15ರಿಂದ 20 ದಿನ ಆಗ್ಬೋದು. ಇನ್ನೊಂದು 15ರಿಂದ 20 ದಿನ ಕರ ಹಾಕಕ್ ನೋಡ್ರಿ. ಹಿಂದ ಬಾಟಮ್ ಎಲ್ಲ ಇದು ಮಾಡ್ತೈತ್ರಿ, ತೊಡಿ ಬಿಡ್ತೈತಿ. ತೊಡಿ ಎಲ್ಲ ಇನ್ನೂ ಚಲೋ ಮಾಡ್ತೈತಿ ಅಂತೀರಿ? ಎಳೆ ಮುಂದ್ ಮಾಡ್ತೈತಿ ಅಂದಾರೆ. ಹ್ಞೂನ್ರಿ. ಓಕೆ, ಸಮಾಧಾನ ಅದಾವ್ರಿ. ಹಳ್ಳ್ಯಾ ಸಮಾಧಾನ ಇದ್ರ ಅಷ್ಟ ತರದ್ರಿ ನಾವು. ಹೌದ್ರಿ. ನೋಡ್ರಿ ಸ್ನೇಹಿತರೆ, ಕೆಚ್ಲಿ ಇದ್ರದ್ದು. ಇದು ಒಂದು ಹಾಲು ಎಷ್ಟು ಕೊಡ್ಬೋದ್ರಿ ಸರ? ಅವ್ರು ಇದ್ರ ತಾಯಿ 5 ಲೀಟರ್ ಕೊಟ್ಟೈತಿ ಅಂದಾರ. ಹ್ಞೂನ್ರಿ. ನನ್ನ ಲೆಕ್ಕಕ್ಕೆ ಒಂದೇ ಸೂಲ್ 4 ಲೀಟರ್ ಕೊಡ್ಬೋದು. 4 ಆಸ್ಪಾಸ್ ಅಂತೂ ಕೊಡ್ತೈತಿ ಅಂತಂದು ಹೇಳ್ತೀರಿ? ಸರಿ ರೀ. ಆಮೇಲೆ ಏನ್ ಹೇಳ್ತೀರಿ ಅಣ್ಣ ಇದಕ್ಕೆ ವ್ಯಾಪಾರ? ಇದಕ್ಕೆ 65,000 ಆತಂದ್ರಿ. 65,000. ಹಲ್ಲು ಎಷ್ಟಂದ್ರಿ? 4 ಹಲ್ರಿ. 4 ಹಲ್ಲು. ಎಲ್ಲಿಗೆ ಬಂದ್ರೆ ಕೊಡೋದ್ರಿ ಅಣ್ಣ ಇದು 58,000 ಬಂದ್ರೆ ಕೊಡ್ರಿ. ಹೌದ್ರಿ, ಒಂದು 58 ಎಡಬಲ ಬಂದ್ರೆ ಕೊಡ್ತೀರಿ. ಓಕೆ ಸರಿ ರೀ. ನೋಡ್ರಿ ಸ್ನೇಹಿತರೆ, ಈಗ ಇಳಿದ್ರಿ ಎಷ್ಟನೇ ಸೂಲ್ರಿ ಇದು? ಒಂದೇ ಸೂಲ್ರಿ. ಒಂದೇದ ಚೊಚ್ಚಲು 4 ಹಲ್ಲು. ಓಕೆ ರೀ, ಸರಿ ರೀ. ಬರ್ರಿ ಅಣ್ಣ. ನೋಡ್ರಿ ಸ್ನೇಹಿತರೆ, ಇದು ಹಬ್ಬದ ಐತಿ ನೋಡ್ರಿ, ಹೇಳ್ಕೊಟ್ರ. ಹಬ್ಬದ? ಹಬ್ಬ ಮಾಡ್ತೈತಂತ್ರಿ ರೈತರು. ಹಬ್ಬದ ಆಕಳ? ರೈತರು ಹೇಳಿದ್ ನಾವ್ ಹೇಳದ್ರಿ. ಹ್ಞೂನ್ರಿ, ರೈತರು ಹೇಳ್ಯಾರ ಹಬ್ಬದ ಅಂತಂದ. ಹಬ್ಬದ ರೀ ಅದು. ಹ್ಞೂನ್ರಿ. ಅಂದ್ರೆ ಯಾರ ರೈತರು ಜವಾರಿ ಆಕಳ ಕಟ್ಕೊಂತಾನಿ, ಹಂಗ ಖುಷಿಗೆ ಸ್ವಲ್ಪ ಹಬ್ಬಕ್ಕೆ ಬಿಡ್ತಾನಿ ಅನ್ನಾರ ಬೇಕಾರೆ ಒಯ್ದು ಕಟ್ಗೆ ಹೋಗ್. ಹ್ಞೂನ್ರಿ. ನೋಡ್ರಿ ಹಿಂಗೈತಿ ಸ್ನೇಹಿತರೆ ಇದು ಆಕಳ. ಅಣ್ಣ ಇದು ಗಬ್ಬ ಐತ್ರಿ? ಇದು ಗಬ್ಬರ್ ಇವತ್ತು ನಾಳೆ ಇಳ್ತೈತ್ರಿ. ತೊಡಿ ಮಾಡೈತ್ರಿ. ಅಲ್ಲೇ ಜೀಪ್ ಆಗೈತ್ರಿ ಹಾಲು. ಹ್ಞೂನ್ರಿ, ಅಲ್ಲೇ ದಿನ ತುಂಬೈತ್ರಿ? ದಿನ ತುಂಬೈತಿ. ದಿನ ತುಂಬೈತಿ. ಇನ್ನು ಇವತ್ತು ನಾಳೆದ್ರೊಳಗೆ ಇಳಿತೈತಿ ಅಂತಂದು ಹೇಳ್ತಾರ ನೋಡ್ರಿ ಸ್ನೇಹಿತರೆ. ಮೆಲಕ್ ಸಡ್ಲೇವ್ರಿ. ಏನ್ರಿ? ಮೆಲಕ್ಕೆ ಹಿಂದೆ ಸಡ್ಲೇವ್ರಿ. ಹ್ಞೂನ್ರಿ. ಹಿಂಗಾಗಿ ಇವತ್ತು ನಾಳೆ ಇಳಿಬೋದ್ರಿ ನನ್ನ ಲೆಕ್ಕ. ಓಕೆ ರೀ. ನೋಡ್ರಿ ಸ್ನೇಹಿತರೆ, ಏನ್ ಹೇಳ್ತೀರಿ ಇದಕ್ಕೆ ಹಾಲಿಂದ ಅಪೇಕ್ಷೆ ಹೊತ್ತಿಗೆ ರೀ? ಇದು 2 ಲೀಟರ್ 2.5 ಬರ್ಬೋದ್ರಿ ಅಷ್ಟೇ. 2-2.5 ಲೀಟರ್ ಬರ್ಬೋದ್ರಿ. ಓಕೆ ರೀ. ಹಲ್ಲು ಎಷ್ಟಂದ್ರಿ? ಇದು ಕಡೆಯಲ್ಲಿ ಮಾಡಾತೈತ್ರಿ. ಎಳ್ಳೆ ಸೂಲ್ ಗಬ್ಬ ಅಲ್ರಿ? ಗಬ್ರಿ. ಇದು ಕರ ಹಾಕಕ್ರಿ? ಕರ ಹಾಕಕ್ 1 ದಿನ 2 ದಿನ. 1 ದಿನ 2 ದಿನ. ಓಕೆ ರೀ. ಗಾಡ್ಯಾಗ ಹೋದ್ರೆ ಎಲ್ಲಿ ನಾಳೆ ಬೆಳಿಗ್ಗೆ ಇಳಿತೈತೆ, ಇವತ್ತು ರಾತ್ರಿ ಇಳಿತೈತೆ ಗೊತ್ತಲ್ಲ. ಹ್ಞೂನ್ರಿ. ಇವು ಗಾಡ್ಯಾಗ ಅಡ್ಡಾಡಿದ್ರ ನಾ ಒಂದು 15 ದಿನ ಮುಂಚೆ ಇಳಿತೀವ್ರಿ. ಹ್ಞೂನ್ರಿ, ಸರಿ ರೀ. ಮನ್ಯಾಗ ಇದಕ್ಕೆ ವ್ಯಾಪಾರ? ಇದಕ್ಕೆ 42,000 ಹೇಳ್ತಾನ್ರಿ. 42,000. ಓಕೆ, ಮತ್ತೆ ಎಲ್ಲಿಗೆ ಬಂದ್ರೆ ಕೊಡೋದ್ರಿ ಇದನ್ನ ಲಾಸ್ಟ್? ಇದು 35 ಬಂದ್ರೆ ಕೊಡ್ತಾನ್ರಿ. ಒಂದು 35 ಮಟ ನೋಡಿ ಕೇಳ್ಯಾರಿ ಫೋನ್ಯಾಗ. ಅಲ್ಲಿ ಹಬ್ಬದ ಗಿರಾಕಿ ಅವ್ರು. ಹ್ಞೂನ್ರಿ. ಈಗ ಓಸ ಆಕಳನ ಕೇಳ್ಯಾರಿ. ಹ್ಞೂನ್ರಿ. ಅಂದ್ರೆ ಒಬ್ರು ವ್ಯಾಪಾರ ಮಾಡಾರ ಕೇಳಿದ್ರಿ. ಹ್ಞೂನ್ರಿ. ಗುತ್ತಿಗೆ ಮ್ಯಾಗ ಕೊಟ್ಟಿಲ್ರಿ. ಅದ್ರ ಒಂಟಿ ಮುಗ್ದೈತ್ರಿ. ಅದು ಯಾವ್ದ್ರಿ? ಇದು ಮುಗ್ದೈತ್ರಿ. ಇದ್ರಿ? ಇದು ಹಳ್ಳಿಕಾರ ಫೋನ್ಯಾಗ ಮುಗ್ದೈತ್ರಿ. ಅಡ್ವಾನ್ಸ್ ಹಾಕ್ತಾನೆ ಅಂದಾರ. ಹ್ಞೂನ್ರಿ. ನೋಡ್ರಿ ಸರ್, ಆಮೇಲೆ ನೀವು ಅಣ್ಣ ವಾರ ಎಲ್ಲಾ ಸಂತಿನ ಖಾಯಂ ಆಕಳ ವ್ಯಾಪಾರ ಈಗ ಸ್ಟಾಕ್ ಅಂತಂದ್ರೆ ಯಾವ ಬರ್ಬೇಕ್ರಿ? ಇಂಥ ದಿನ ಅಂತಂದೈತ್ರಿ? ಎನಿ ಟೈಮ್ ಬರ್ಬೋದು. ಎನಿ ಟೈಮ್ ನನ್ನ ನಂಬರಿಗೆ ಫೋನ್ ಮಾಡ್ಕೊಂಡ್ ಬರ್ಬೋದು. ಫೋನ್ ಮಾಡ್ಕೊಂಡ್ ಬಂದ್ರೆ ಎನಿ ಟೈಮ್ ಇದ್ದೇ ಇರ್ತವ್ರಿ. 3-4 ಆಕಳ ನಿಮ್ ಕಡೆಗೆ ಇರ್ತಾವ್ರಿ. ಸರಿ ರೀ. ಮಿನಿಮಮ್ 2 ಇರ್ತಾವ. ಹ್ಞೂನ್ರಿ, ಸರಿ ರೀ. ನಿಮ್ದು ಫೋನ್ ನಂಬರ್ ಹೇಳ್ರಿ ಅಣ್ಣ. 97-411-26-919. ಆಮೇಲೆ ಯಾವ್ದೇ ರೀತಿ ಏನು ಸಮಸ್ಯೆ ಇಲ್ಲ, ಎಲ್ಲ ಗ್ಯಾರಂಟಿ ಕೊಡ್ತದ್ರಿ. ಅದಕ್ಕೆ ತಕ್ಕಂಗ ವ್ಯಾಪಾರ ಆಗಿರ್ತೈತ್ರಿ. ಈ ದಾವಣಗೆರೆ ಕಡೆಗೆ ಸುಮಾರು ಆಕಳ ಕೊಟ್ಟನ್ರಿ. ಒಂದ್ ಆಕಳ ಬೆಂಗಳೂರಿಗೆ ಕೊಟ್ಟನ್ರಿ. ನೆಲಮಂಗಲ ಟೌನ್ ಅಂತ್ರಿ. ಅವ್ರ ಫಾರ್ಮ್ ಐತಿ ಅಂತ ಮನಸ್ ಮಾಡಿದ್ರ ಬೆಳ್ಳಿ ಅಲ್ಲ. ಎಲ್ಲ ಇಲ್ಲಿಗೆ ಇಲ್ಲಿದ್ದರ ಡೆಲಿವರಿ ಕೊಟ್ಟನ್ರಿ. ಇಲ್ಲಿದ್ದನ ಡೆಲಿವರಿ ಚಿತ್ರದುರ್ಗ ಕೊಟ್ಟನ್ರಿ. ಬರೀ ಹೆಚ್ಚಾನ ನಿಮ್ದು ಜವಾರಿ ಆಕಳ ವ್ಯಾಪಾರ? ಜವಾರಿ ಅಷ್ಟೇ. ನೋಡಿ ಸ್ನೇಹಿತರೆ, ಇದು ಅಳಲ್ಗಿರಿ ಗ್ರಾಮ. ನೀವು ಇಲ್ಲಿ ಬರ್ತಾನೆ ಅಂದ್ರೂ ಮೋಟೆಬೆನ್ನೂರಿಂದ ಎಷ್ಟು ಕಿಲೋಮೀಟರ್ ರೀ? 4 ಕಿಲೋಮೀಟರ್. 4 ಕಿಲೋಮೀಟರ್. ಛತ್ರದಿಂದ ಒಂದು 3 ಕಿಲೋಮೀಟರ್. 3 ಕಿಲೋಮೀಟರ್. ಹಾವೇರಿಯಿಂದ ಬರೋರು ಮುಟೆಮಿಟ್ರಿ ಬಂದ್ ಬರ್ಬೇಕ್ರಿ. ರಾಣೇಮಂಡ್ರದ ಬರೋರು ಛತ್ರದಿಂದ ಬಂದ್ರಿ. ಹೈವೇ ಪಕ್ಕಕ್ಕೆ ಬರೋದಲ್ಲ? 3 ಕಿಲೋಮೀಟರ್. ಹ್ಞೂನ್ರಿ, ಸರಿ ರೀ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಅಳಲ್ಗೆರೆಯಾಗ ಇವತ್ತು 4 ಜವಾರಿ ಆಕಳ ನಾವು ನೋಡಿದ್ವಿ. ನಿಮಗೆ ಜವಾರಿ ಆಕಳ ಯಾರ್ಯಾರಿಗೆ ಬೇಕು ಅಂತಂದು ಅನಿಸ್ತೈತೆ. ಇವರು ಪೂರ್ವಾಚಾರ ಅಣ್ಣಾರ್ ನೋಡ್ರಿ, ಬರೀ ಜವಾರಿ ಆಕಳ ವ್ಯಾಪಾರನ ಮಾಡ್ತಾರ. ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚು ಕಡಿಮೆ ಕೊಡ್ತಾವ್ರಿ. ಹೇಳ್ಕೊಂಡಂಗೆ ಎಣ್ಣೆ ಮರವನ. ಹ್ಞೂನ್ರಿ. ಬಂದು ಇಲ್ಲಿ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಇನ್ನೂ ಕಡಿಮೆ ಆಕೈತಿ. ಬಾಡಿಗೆ ಕಾಳದ ಖಾತ್ರಿ ಕೊಡ್ತಾನೆ. ಹ್ಞೂನ್ರಿ. ಯಾರಿಗಾರ ಗಾಡಿ ವ್ಯವಸ್ಥಾನ ಅದನ್ನ ವ್ಯವಸ್ಥಾನ ಐತಿ. ಗಾಡಿ ಹೋಯ್ತಾರ ಅಂತಂದ್ರೆ ಗಾಡಿನೂ ಐತ್ರಿ. ಹ್ಞೂನ್ರಿ. ನಾ ಏನ್ ಹೇಳ್ತಾನ್ರಿ, ಹೇಳ್ಕೊಂಡಂಗೆ ಎಣ್ಣೆ ಮರವ. ನಾ ಏನ್ ದೊಡ್ಡ ಲಾಭದವಲ್ಲ. ಹ್ಞೂನ್ರಿ. 500,000 ಸಿಕ್ಕರೂ ಕೊಡ್ತಾನೆ. ಹ್ಞೂನ್ರಿ.
ಮನಿ ಬಾಗಿಲಿ ಬಂದು ನಾನು ಯಾವಾಗ್ಲೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತಕ್ಕಂಗೆ ಹುಡುಕಿರ್ತೇನೆ ರೀ ಆಕಳನ. ಹ್ಞೂ ರೀ. ಈ 10 ಜರ್ಸಿ ಆಕಳ ಕಟ್ಟೋದು, ಒಂದು ಜವಾರಿ ಆಕಳ ಕಟ್ಟೋದು ಸವಾರಿ. ಒಂದು ಉಣ್ಣಾಕ್ರಿ ಉಣ್ಣಾಕ ಡೈರಿಗೆ ಹಾಕದ ಜರ್ಸಿ ಕಟ್ಟೋದು ಒಂದ್ ಜವಾರಿ ಕಟ್ಟೋದು ಸಮ ಅಂತಂದು ಹೇಳ್ತೀರಿ. ಓಕೆ ಸರಿ ರೀ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಅಳಲ್ಗಿರಿ ಗ್ರಾಮದೊಳಗೆ ನಾನು ಮತ್ತೆ ಮುಂದೆ ಇಲ್ಲಿ ಮತ್ತೆ ಜವಾರಿ ಆಕಳು ಸ್ಟಾಕ್ ಬಂದಾಗ ಮತ್ತೆ ಇಲ್ಲಿ ಬಂದು ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ಕೊಡಕ್ಕೆ ಪ್ರಯತ್ನ ಪಡ್ತೇನೆ. ಕರ ಚೆನ್ನಾಗದ, ಕರ ಚೆನ್ನಾಗದವಲ್ರಿ? ಎರಡು ಹೆಣ್ಗರ ರೀ? ಎರಡು ಹೆಣ್ಗಾರ. ಓಕೆ, ಹೆಣ್ಗರ ನೋಡ್ರಿ ಸ್ನೇಹಿತರೆ, ಇವೆಲ್ಲ ಎರಡು ದಾವಣಗೆರೆ ಕಡೆಯಲ್ಲಿ ಸುಮಾರು ಆಕಳ ಕೊಟ್ಟನ್ರಿ. ದಾವಣಗೆರೆ ಕಡೆ ರೀ? ಓಕೆ ಸರಿ ರೀ. ನೆನಿ ಪನಿ ಬಂದ್ರೆ ಹೊಳ್ಳಿ ಹಿಡ್ಕಂತಾನೆ ಅಂತ ಹೇಳಿನಿ. ಇದುವರೆಗೆ ಯಾವ ಕಂಪ್ಲೇಂಟ್ ಬಂದಿಲ್ಲ. ಯಾವ ಕಂಪ್ಲೇಂಟ್ ಒಂದು ಬಂದತ್ರಿ. ಹ್ಞೂ ರೀ. ಪ್ಯಾಟಿ ಹಾಕ್ಯಮ್ಮ ಅಂದ್ಯಾ. ಹ್ಞೂ ರೀ. ಮುಂಗಾಲ ಚೆಕ್ ತೆಗೀರಿ ಅಂದ್ಯಾ. ಚೆಕ್ ತೆಗೆದ್ರ ಆ ಪ್ರಕಾರ ಏನಾಗಿಲ್ರಿ ಸರ್ ಅಂತ ಅವ್ರ ಫೋನ್ ಮಾಡಿದ್ರು. ಹ್ಞೂ ರೀ. ಸಮಸ್ಯೆ ಅಂತ ಏನಲ್ರಿ? ಸಮಸ್ಯೆ ಅಂತ ಏನಿಲ್ಲ ರೀ. ಓಕೆ ಸರಿ ಸ್ನೇಹಿತರೆ, ಇವತ್ತು ನಾವು ವಿಡಿಯೋ ಮುಗಿಸೋಣ. ಇವತ್ತಿಲ್ಲಿ ಅಳಲ್ಗಿರಿ ಗ್ರಾಮದ್ದು ನೋಡಿದ್ರಲ್ಲ, ಇವ್ರು ಕಾಂಟ್ಯಾಕ್ಟ್ ಮಾಡಿರಿ ಪೂರ್ವಾಚಾರ ಅಣ್ಣರಿಗೆ. ಸ್ಕ್ರೀನ್ ಮೇಲೆ ಕೂಡ ನಾನು ನಂಬರ್ ಹಾಕಿರ್ತೀನಿ. ಸ್ನೇಹಿತರೆ ನೋಡ್ರಿ, ಇಲ್ಲಿ ಪೂರ್ವಾಚಾರ ಅಣ್ಣವ್ರ ಮನೆಗೆ ಕುಂತ ನೋಡ್ರಿ ಚಾ ಕುಡಿಯೋಕೆ. ಇಲ್ಲಿ ಕರೆದ್ರೆ ನಿಮಗೆ ಪೂರ್ವಾಚಾರ ಅಣ್ಣವ್ರು ಚಾ ಕುಡಿಯೋಣ ಬರ್ರಿ ಅಂತ ಅವ್ರ ಮನೆಯಾಗ ಇಲ್ಲಿ ತೋರ್ಸಕತ್ತಾರ ನೋಡ್ರಿ. ಅವ್ರದ್ದೊಂದು ಮೂಮೆಂಟು ಅವರಿಗೆ ಸಿಕ್ಕಿದ್ದು ಸ್ಕೂಲಿಂದ. ಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ಹೊಸಮಠ ಹಾವೇರಿ ಇಲ್ಲದಾರ ನೋಡ್ರಿ. ಪ್ರೊಫೆಸರ್ PK ಬಡಿಗೇರ್ ಪೂರ್ವಾಚಾರ ಅಣ್ಣವ್ರ ಉಪನ್ಯಾಸಕರು. ಯಾವ ಸಬ್ಜೆಕ್ಟ್ ಟೀಚರ್ ರೀ ನೀವು? ಮ್ಯಾಥಮೆಟಿಕ್ಸ್ ನಂದು MSc M.Ed ರೀ. ಹ್ಞೂ ರೀ. ಗಣಿತ? ಹೌದು, ಮ್ಯಾಥಮೆಟಿಕ್ಸ್ MSc. ಪ್ರತ್ಯೇಕವಾಗಿ ಗಣಿತ ಅಷ್ಟೇ ರೀ? ಗಣಿತ. ಹ್ಞೂ ರೀ. M.Ed ಸೈಕಾಲಜಿ. M.Ed ಸೈಕಾಲಜಿ ಒಳಗೆ ರೀ? ಸರಿ ರೀ. ಓಕೆ ನೋಡಿದ್ರಲ್ಲ ಸ್ನೇಹಿತರೆ, ಇವರು ಗೌರ್ಮೆಂಟ್ ಆಗ್ಲಿಲ್ರಿ ಸರ್. ಹ್ಞೂ ರೀ. ಗೌರ್ಮೆಂಟ್ ಆಗಲಿಲ್ಲ? ಗೌರ್ಮೆಂಟ್ ಆಗ್ಲಿಲ್ಲ. ಎಡೆಡ್ ಕಾಲೇಜ್ಗೆ ಅಮೌಂಟ್ ಕೇಳಿದ್ರಿ. ಹ್ಞೂ ರೀ. ಅಷ್ಟು ಅಮೌಂಟ್ ಕೊಡಕ್ ಆಗ್ಲಿಲ್ರಿ. ಹ್ಞೂ ರೀ. ನಮ್ದು ಜಮೀನ್ ಐತ್ರಿ. ಹ್ಞೂ ರೀ. ಹೊಡ್ಕೊಂಡ್ ತಿನ್ನಕ್ ಹೊಲ ಐತಲ್ಲ. ಹೆಂಗಿದ್ರ ನಾವು ಯಾವಾಗ್ಲಿ ಕೃಷಿ ಅಂದ್ರೆ ಭಾಳ ಇಷ್ಟ ರೀ ನನಗೆ. ಹ್ಞೂ ರೀ. ಅದ್ರಾಗ ನಮ್ಮ ತಂದೆಯವ್ರು ತೀರ್ಕಿಂದ ಮ್ಯಾಕ ಒಂದು 16 ವರ್ಷ ಹಿರಿಯತನ ಮಾಡಿದ್ರಿ. ಹ್ಞೂ ರೀ. 35-40 ಎಕರೆ ಹೊಲ ಮಠ ಮಾಡಿದ್ದೆ. ಹ್ಞೂ ರೀ. ಈಗ ಆಳಿನ ಸಮಸ್ಯೆ ಇರೋದಕ್ಕೆಲ್ಲ ಬಿಟ್ಟವ್ರಿ. 70 ತೆಗೆದು ಟ್ಯಾಕ್ಟ್ರಿ ಮೇಲೆ ಮಾಡಿಸ್ತವ್ರಿ. ಹ್ಞೂ ರೀ. ವೃತ್ತಿ ಪ್ರೊಫೆಸರ್ ಇದ್ರಿ. ಪ್ರವೃತ್ತಿ ಯಾವಾಗಾರ ಜವಾರಿ ಆಕಳ ತಂದು ಸಾಕ್ತೈತ್ರಿ. ಹ್ಞೂ ರೀ. ಸ್ವಲ್ಪ ರಿಸ್ಕ್ ಆದಕ್ಕೆ ಇದನ್ನ ಪ್ಯಾಕೇಜ್ ಹೊಂಟು ಇದನ್ನ ಈಗ ನಾನು ಫುಲ್ ಟೈಮ್ ಮಾಡ್ಕೊಂಡ್ರಿ. ಓಕೆ ರೀ. ಈಗ ಬಂದರಿಗೆ ಎಲ್ಲ ಹೆಂಗಿದ್ರು ಹೆಚ್ಚು ಕಮ್ಮಿ ಕೊಡ್ತೇನೆ ರೀ ಸರ್. ಕೊಡ್ತೀರಿ? ಓಕೆ ಸರಿ ರೀ.